ಒಂದ್ಸಲ ಸಡನ್ಲಿ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಮೇಡಮ್ ಅವ್ರ ಚಾನೆಲ್ ನೋಡಿದೆ. ಏನೋ ನಂಗೆ ತುಂಬಾ ಖುಷಿ ಆಯ್ತು, ಇಷ್ಟ ಆಯ್ತು. ಮನೆಯವರನ್ನ ಕೇಳಿದೆ, ಮನೆಯವರು ಮಕ್ಕಳು ಕೂಡ ನನ್ನನ್ನು ಫುಲ್ ಸಪೋರ್ಟ್ ಮಾಡಿ ಕಳಿಸ್ಕೊಟ್ರು. ಇವಾಗ ಮೇಕಪ್ ಫಸ್ಟ್ ಆದ್ರೆ ಸರ್ ಮೇಕಪ್ ಮಾಡಿಸ್ಕೋಬೇಕಾದ್ರೆ ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ರು. ಈಗ ಒಂದು ಏಜ್ ಪರ್ಸನ್ಸ್ ಕೂಡ ನಾನ್ ಮಾಡ್ಕೋಬೇಕು, ನಾನ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಇರ್ತಾರೆ. ಯಾವತ್ತು ಎಂಡೇ ಇಲ್ಲ ಸರ್ ಅಲ್ವಾ, ಈ ಫೀಲ್ಡ್ ಅಲ್ಲಿ ಎಂಡೇ ಇಲ್ಲ. ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದೀನಿ. ಏನು ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಸ್ವಂತ ಕಾಲಲ್ಲಿ ನಿಂತ್ಕೋಬೇಕು, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು. ಈಗ ಶನಿವಾರ ಭಾನುವಾರ ರಜಾ ಇರುತ್ತೆ, ಇಲ್ಲ ಯಾವತ್ತೋ ಒಂದ್ ದಿವಸ ರಜಾ ಹಾಕಿ ಈ ಕೆಲಸನ ಅವ್ರು ಮುಗಿಸ್ಕೊಂಡ್ ಬರ್ಬೋದು. ಮಂತ್ಲಿ 2 ಆರ್ಡರ್ ಮಾಡ್ಕೊಂಡ್ರು ತಿಂಗಳಿಗೆ 40,000 ರೂಪಾಯಿ ಅವ್ರು ಆರಾಮಾಗಿ ದುಡಿಬಹುದು ಸರ್. ಇದನ್ನ ಕಲ್ತ್ಕೊಂಡ್ರು ಅಂತಂದ್ರೆ ಒಂದು ಇವನ್ ಅವ್ರ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಸರ್. ಎಕ್ಸ್ಟ್ರಾ ಇನ್ಕಮ್, ಎಜುಕೇಶನ್, ಏಜ್ ಯಾವ್ದು ಇಂಪಾರ್ಟೆಂಟೇ ಇಲ್ಲ ಸರ್ ಇದಕ್ಕೆ. ಯಾವ್ದ್ರಲ್ಲೂ ಇದ್ರಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ನಾವು ಕಲಿಯೋ ಆಸಕ್ತಿ ತುಂಬಾ ಇದ್ರೇನೆ ಸಾಕು ಸರ್, ಬೇರೆ ಇನ್ನೇನು ಬೇಡ. ನನ್ಗೆ ಇಂಟ್ರೆಸ್ಟ್ ಇದೆ ನಾನು ಕಲಿಯೋದಕ್ಕೆ ಅಂದಾಗ ಇವನ್ ಇದಕ್ಕೆ ಏಜ್ ಲಿಮಿಟೇ ಇಲ್ಲ ಸರ್. ಇದಕ್ಕೆ ಹೇರ್ ಸ್ಟೈಲ್ ಇರುತ್ತೆ, ಕಂಪ್ಲೀಟ್ ಹೇರ್ ಸ್ಟೈಲ್ಸ್ ಅಲ್ಲಿ ಎಲ್ಲಾ ತರ ವೆರೈಟೀಸ್ ಹೇರ್ ಸ್ಟೈಲ್ಸ್ ಹೇಳ್ಕೊಡ್ತೀವಿ. ಮೇಕಪ್, ಸ್ಯಾರಿ ಡ್ರೈಪಿಂಗ್, ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಫ್ಲೋರಲ್ ಹಾರ್ಟ್, ಆಮೇಲೆ ಪ್ರೆಸ್ ಆನ್ ನೇಲ್ಸ್ ಕೂಡ ಹೇಳ್ಕೊಡ್ತೀವಿ. ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ. ಸೊ ಇವತ್ತು ಬೆಂಗಳೂರಲ್ಲಿ ಇದೀನಿ, ಮೇಡಮ್ ಅವ್ರ ಜೊತೆ ಇದೀನಿ. ಸೊ ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇದೀನಿ. ಫಸ್ಟ್ ಟೈಮ್ ಮಾಡಿದಾಗ ಸುಮಾರು ಜನ ಮಹಿಳೆಯರು ಈ ಮೇಕಪ್ ಅಕಾಡೆಮಿ ತರಬೇತಿಗೆ ಏನಂತಂದ್ರೆ ಜಾಯಿನ್ ಆಗಿ ಅವರೇ ಒಂದು ಓನ್ ಆಗಿ ಏನಂತಂದ್ರೆ ಇಲ್ಲಿ ಒಂದು ತರಬೇತಿ ಪಡ್ಕೊಂಡು ಅವ್ರದೇ ಒಂದು ಜಿಲ್ಲೆ, ತಾಲೂಕು, ಹಳ್ಳಿಯಲ್ಲಿ ಏನಂತಂದ್ರೆ ಅವರೇ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಹೇಳ್ತೀನಿ ನಾನು, ಮನುಷ್ಯನಿಗೆ ಅವಶ್ಯಕವಾಗಿ ನಾವು ಯಾವ ತರ ಊಟ ಮಾಡ್ಬೇಕು, ಹೊಟ್ಟೆಗೆ ಯಾವ ತರ ಅವಶ್ಯಕತೆ ಇದೆ, ಅದೇ ತರ ಪ್ರತಿಯೊಬ್ಬರು ಮಹಿಳೆಯರಿಗೆ ನಾವು ಚೆನ್ನಾಗಿ ಕಾಣ್ಬೇಕು, ಎಲ್ಲೇ ಫಂಕ್ಷನ್ ಹೋಗ್ಲಿ, ಪಾರ್ಟೀಸ್ ಹೋಗ್ಲಿ ಅನ್ನೋದು ಒಂದು ತುಂಬಾ ಇರುತ್ತೆ. ಹಂಗಾಗಿ ಬ್ಯೂಟಿಗೆ ಅಂದ್ರೆ ಬ್ಯೂಟಿ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ್ದೇ ತರ ಮಾರ್ಕೆಟಿಂಗ್ ಅಲ್ಲಿ ಯಾವ್ದೇ ತರ ಒಂದು ಲಾಸ್ ಅನ್ನೋ ವಿಚಾರದಲ್ಲಿ ಇಲ್ಲ. ಸೊ ಹಂಗಾಗಿ ಇಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರು ಒಂದ್ ತಿಂಗಳಲ್ಲಿ ಒಂದ್ 2-3 ಇವೆಂಟ್ ಮಾಡಿದ್ರೆ 40,000 ಇಂದ 50,000 ಆರಾಮಾಗಿ ದುಡ್ಕೋಬಹುದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈಗ ಸೆಕೆಂಡ್ ಟೈಮ್ ನಿಮ್ ಹತ್ರ ಬಂದಿದ್ದೀನಿ. ಫಸ್ಟ್ ಟೈಮ್ ನಾನೇ ಹುಡ್ಕೊಂಡ್ ಬಂದಿದ್ದೆ ನಿಮ್ ಹತ್ರ. ಏನಕ್ಕೆ ಅಂದ್ರೆ ನಮಗಿರೋರೆಲ್ಲ ಸುಮಾರು ಜನ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ, ಹಳ್ಳಿಯಲ್ಲಿ ಇರುವಂತ ಮಹಿಳೆಯರೆಲ್ಲ ಅವ್ರಿಗೆ ಓನ್ ಆಗಿ ಏನಾದ್ರು ಒಂದು NPR ಬಿಲ್ಡ್ ಮಾಡ್ಬೇಕು, ಸ್ವಾವಲಂಬಿಯಾಗಿ ಅವ್ರನ್ನ ದುಡಿಬೇಕು, ಬೇರೆಯವ್ರ ತರ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಅವರೇ ಒಂದು ಸ್ವಯಂ ಆಗಿ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ವಿಡಿಯೋ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಬಂದಿದ್ದೆ ನಾನು. ಸೊ ಫಸ್ಟ್ ಟೈಮ್ ಯಾವ ತರ ಅನಿಸುತ್ತೆ ಮೇಡಮ್, ಎಲ್ಲ ತಿಳಿಸ್ಕೊಡಿ. ತುಂಬಾ ಚೆನ್ನಾಗಿ ನನ್ಗೆ ಕಾಲ್ಸ್ ಆಗ್ಲಿ ಎಲ್ಲಾನು ಬಂದಿತ್ತು ಸರ್. ಎಷ್ಟೋ ಜನಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಇವಾಗ ಹೆಣ್ಮಕ್ಳುಗಳು, ಎಷ್ಟೋ ಜನ ಕೆಲ್ಸಕ್ಕೆ ಹೋಗಿ ಕಮಿಟ್ಮೆಂಟ್ಸ್ ಇರುತ್ತೆ ಅವ್ರಿಗೆ. ಈಗ ನನ್ ಕ್ವಶನ್ಸ್ ಬಂದಿದ್ದು ಏನು ಅಂತಂದ್ರೆ, ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನನ್ಗೆ ಕೆಲ್ಸ ಬಿಟ್ಟು ಬರಕ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಒಂದೊಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಸ್ವಂತ ಕಾಲಲ್ಲಿ ನಿಂತ್ಕೋಬೇಕು, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು. ಯಾಕಂದ್ರೆ ಯಾವ್ದೋ ಒಂದ್ ಇನ್ಕಮ್ ಇಟ್ಕೊಂಡೆ ನಾವು ಅವರು ಟಾರ್ಗೆಟ್ ಮಾಡಕ್ ಆಗಲ್ಲ. ಇದೊಂದು ಸೈಡ್ ಆಗಿ ಅವ್ರ ಕೆಲ್ಸನೂ ಮಾಡ್ಕೊಂಡು ಈ ಕಡೆ ಒಂದು ಸೈಡ್ ಬಿಸ್ನೆಸ್ ಆಗಿ ಅವರು ಕನ್ವರ್ಟ್ ಮಾಡ್ಕೋಬಹುದು. ಈಗ ಶನಿವಾರ ಭಾನುವಾರ ರಜಾ ಇರುತ್ತೆ, ಇಲ್ಲ ಯಾವತ್ತೋ ಒಂದ್ ದಿವಸ ರಜಾ ಹಾಕಿ ಈ ಕೆಲ್ಸನ ಅವ್ರು ಮುಗಿಸ್ಕೊಂಡ್ ಬರ್ಬೋದು. ಆ ತರ ಒಂದು ಇಂಡಿಪೆಂಡೆಂಟ್ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೋಸ್ಕರ ನಾನು ಇವಾಗ ಒಂದು ಈವ್ನಿಂಗ್ ಬ್ಯಾಚ್ ಮಾಡೋಣ ಅಂತ ಇದ್ದೀನಿ. ಆದಷ್ಟು 6 to 8 o'clock ಗೆ ಆ ಬ್ಯಾಚ್ ನಾವು ಮಾಡೋಣ ಅಂತ ಇದ್ದೀನಿ. ರನ್ನಿಂಗ್ ಬ್ಯಾಚ್ ಇದು ಇವಾಗ ಮಾಡ್ತಾ ಇದಾರೆ. ಇವಾಗೆಲ್ಲ ಅವ್ರ ಕೆಲಸದಲ್ಲಿ ಅವರು ಫುಲ್ ಇಂಟ್ರೆಸ್ಟ್ ಅಲ್ಲಿ ಇದಾರೆ. ಎಲ್ಲರೂ ಇದಾರೆ ಮೇಡಮ್, ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಬಂದಿದ್ದಾರೆ ಇದಾರ? ಹೌದು ಸರ್, ಎಲ್ಲ ಬೇರೆ 3 ಜನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋರೇ ಇದ್ದಾರೆ. ಅವರು ಪಿಜಿಲಿ ಇಲ್ಲೇ ಉಳ್ಕೊಂಡು ಪಿಜಿಲಿ ಇಲ್ಲೇ ಕಲಿತಾ ಇದ್ದಾರೆ. ಮೇಡಮ್ ಈಗ ಬೇರೆ ಡಿಸ್ಟ್ರಿಕ್ಟ್ ಇಂದ ಬರೋರಿಗೆ ಇಲ್ಲಿ ಒಂದು ಎಷ್ಟು ಡೇ ಸ್ಟೇ ಆಗ್ಬೋದು? ಒಂದು 1 month, 1.5 month? ಸರ್ 2 months ಅಂತೂ ಆಗ್ಬಿಡುತ್ತೆ. 1.5 month ಅಂತೂ ನಮ್ದು ಕೋರ್ಸ್ ಟೈಮಿಂಗ್ ಆಗ್ಬಿಡುತ್ತೆ. 2 months ಅಂತ ಅವ್ರು ಇರ್ಲೇಬೇಕಾಗುತ್ತೆ. 2 months ಪಿಜಿಯಲ್ಲಿ ಉಳ್ಕೊಳ್ಳೋಕೆ ಏನಾದ್ರು ಅವಕಾಶ ಇದೆ ಮೇಡಮ್? ಇಲ್ಲೇ ಇದೆ ಸರ್, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಪಿಜಿ ಅವಕಾಶ ಇದೆ. ಇವಾಗ ಮೇಕಪ್ ಫಸ್ಟ್ ಆದ್ರೆ ಸರ್ ಮೇಕಪ್ ಮಾಡಿಸ್ಕೋಬೇಕಾದ್ರೆ ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ರು. ಈಗ ಒಂದು ಏಜ್ ಪರ್ಸನ್ಸ್ ಕೂಡ ನಾನ್ ಮಾಡ್ಕೋಬೇಕು, ನಾನ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಇರ್ತಾರೆ. ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಸರ್. ಇವಾಗ ನಾವು ಫಸ್ಟ್ ಮಾಡ್ತಾ ಇದ್ದಿದ್ದು ಜಸ್ಟ್ ಬ್ರೈಡ್ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ. ಈಗ ಬ್ರೈಡ್ ಮದರ್, ಬ್ರೈಡ್ ಅವ್ರ ಅಜ್ಜಿ ಕೂಡ ಮಾಡಿಸ್ಕೊಂತಾರೆ. ನಾನು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅವ್ರಿಗೊಂದು ಆಸಕ್ತಿ. ಇದಕ್ಕೆ ಯಾವತ್ತು ಎಂಡೇ ಇಲ್ಲ ಸರ್ ಅಲ್ವಾ, ಈ ಫೀಲ್ಡ್ ಅಲ್ಲಿ ಎಂಡೇ ಇಲ್ಲ. ಮೇಡಮ್ ಈಗ ತರಬೇತಿಯನ್ನು ವಿಚಾರದಲ್ಲಿ ಪಡ್ಕೊಂಡು ಅವ್ರು ಯಾವ ತರ ಅಲ್ಲೆಲ್ಲ ವರ್ಕ್ ಮಾಡಬಹುದು ಸರ್? ಇದನ್ನ ಕಲ್ತ್ಕೊಂಡ್ರು ಅಂತಂದ್ರೆ ಇವನ್ ಅವ್ರ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಸರ್. ಎಕ್ಸ್ಟ್ರಾ ಇನ್ಕಮ್ ಇಲ್ಲ ನನಗೆ ಕೆಲ್ಸಕ್ಕೆ ಹೋಗೋಕೆ ಕಷ್ಟ ಆಗುತ್ತೆ, ನಾನು ಒಂದೊಂದ್ ಕಡೆ ಹೋದಾಗ ಇವಾಗ ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ಇರ್ಬೇಕು. ಆಮೇಲೆ ಮೇನ್ ಆಗಿ ಇವಾಗ ನಾವು ಒಂದ್ ತಿಂಗಳೆಲ್ಲ ಹೋಗ್ಬೇಕು, ಒಂದ್ ದಿವಸ ರಜಾ ಹಾಕಿದ್ರು ಇದ್ ಮಾಡ್ತಾರೆ, ಸಂಡೇ ಬಂದ್ರು ಈ ತರ. ಇದಂದ್ರೆ ನಮ್ಗೆ ವೀಕ್ಲಿ ಒಂದು 2 ಆರ್ಡರ್ ಸಿಕ್ಕು, 2 ಆರ್ಡರ್ ಸಿಕ್ಕಿದ್ರೆ ಸಾಕು. ನಿಮ್ ಆರಾಮಾಗಿ ಅವರು ಆ ಮಂತ್ಲಿ ಏನಿದೆಯೋ ಆ ಇನ್ಕಮ್ ಅವ್ರನ್ನ ಗಳಿಸ್ಕೋಬಹುದು ಸರ್. ಮಂತ್ಲಿ 2 ಆರ್ಡರ್ ಮಾಡ್ಕೊಂಡ್ರು ತಿಂಗಳಿಗೆ 40,000 ರೂಪಾಯಿ ಅವ್ರು ಆರಾಮಾಗಿ ದುಡಿಬಹುದು. 2 ಆರ್ಡರ್ 20,000 ಆರಾಮಾಗಿ 2 ಆರ್ಡರ್ ನಾನೊಂದು ಅವರೇಜ್ ಹೇಳಿರೋದು. 2ರಿಂದ ಅವ್ರು ತಿಂಗಳಿಗೆ 40,000 ರೂಪಾಯಿ ಆರಾಮಾಗಿ ದುಡಿಬಹುದು ಸರ್. ಅದಕ್ಕೆ ಅವರೇ ಬಾಸ್ ಸರ್. ಯಾರು ಅಂದ್ರೆ ಅವ್ರಿಗೆ ಅವರೇ ಬಾಸ್ ಆಗಿರ್ತಾರೆ. ಸಪೋಸ್ ಸುಮಾರು ಜನ ಎಲ್ಲ ಹಳ್ಳಿಯಲ್ಲಿ ಇರ್ತಾರೆ,
ಅವ್ರಿಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಕಳ್ಸಲ್ಲ ಅಥವಾ ಮನೆಯಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ಹಳ್ಳಿ ಜನರು ಕೆಲವೊಬ್ರು ನಾವು ಎಜುಕೇಶನ್ ಮಾಡಿಲ್ಲ ಬಟ್ ಆಸಕ್ತಿ ಇರುತ್ತೆ ಅಂತ ಹೇಳ್ತಿದ್ರು, ಅಂತವ್ರು ಏನಾದ್ರು ಕಲಿಬಹುದು ಸರ್? ಇದಕ್ಕೆ ಎಜುಕೇಶನ್ ಏಜ್ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಸರ್. ಇದಕ್ಕೆ ಯಾವ್ದ್ರಲ್ಲೂ ಇದ್ರಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ನಾವು ಕಲಿಯೋ ಆಸಕ್ತಿ ತುಂಬಾ ಇದ್ರೆ ಸಾಕು ಸರ್, ಬೇರೆ ಇನ್ನೇನು ಬೇಡ. ನನ್ಗೆ ಇಂಟ್ರೆಸ್ಟ್ ಇದೆ ನಾನು ಕಲಿಯೋದಕ್ಕೆ ಅಂದಾಗ ಇವನ್ ಇದಕ್ಕೆ ಏಜ್ ಲಿಮಿಟೇ ಇಲ್ಲ ಸರ್. ಏಜ್ ಲಿಮಿಟೇ ಇಲ್ಲ ಅಂತೀರಾ ಮೇಡಮ್? ಈಗ ನಿಮ್ಮ ಒಂದು ಈ ತರಬೇತಿ ಜರ್ನಿ ಎಷ್ಟು ಇಯರ್ ಆಯ್ತು? ನಿಮ್ಮ ಒಂದು ಜರ್ನಿ ಬಗ್ಗೆ ತಿಳಿಸ್ಕೊಡಿ, ಗೊತ್ತಾಗ್ಲಿ ವೀಕ್ಷಕರಿಗೆ. ಸರ್ ಈ ಫೀಲ್ಡ್ ಬಂದು ನಾನು 12 ಇಯರ್ಸ್ ಆಯ್ತು. ಮೇನ್ ಆಗಿ ಅಕಾಡೆಮಿ ಅಂತ ಮಾಡಿರೋದು 6 ಇಯರ್ಸ್ ಆಯ್ತು. 6 ಇಯರ್ಸ್ ಅಂದ್ರೆ ಒಂದು ಮೋರ್ ದ್ಯಾನ್ ಒಂದು 400+ ಸ್ಟೂಡೆಂಟ್ಸ್ ನಾನು ಟ್ರೈನ್ ಅಪ್ ಮಾಡಿದೀವಿ. ಈಗಾಗಲೇ ಸುಮಾರು ಜನ ಎಲ್ಲ ತರಬೇತಿ ಪಡ್ತಾ ಇದ್ದಾರೆ ಸಿಸ್ಟರ್ ಅವರೆಲ್ಲ. ಮೇಡಮ್ ಈಗ ಈ ಯಾವ ತರ ಅವ್ರಿಗೆ ಏನೇನು ತರಬೇತಿಯಲ್ಲಿ ಏನೇನು ಇರುತ್ತೆ ಕಲಿಯೋದು? ಸರ್ ಇವ್ರಿಗೆ ಇದ್ರಲ್ಲಿ ಹೇರ್ ಸ್ಟೈಲ್ ಇರುತ್ತೆ, ಕಂಪ್ಲೀಟ್ ಹೇರ್ ಸ್ಟೈಲ್ಸ್ ಅಲ್ಲಿ ಎಲ್ಲಾ ತರ ವೆರೈಟೀಸ್ ಹೇರ್ ಸ್ಟೈಲ್ಸ್ ಹೇಳ್ಕೊಡ್ತೀವಿ. ಯಾಕಂದ್ರೆ ಮೈನ್ ಹೇರ್ ಅಂತಂದ್ರೆ ನಾವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು, ಹೇರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವ್ ಇದ್ರಲ್ಲಿ ಹೇಳ್ಕೊಡ್ತೀವಿ. ಮೇಕಪ್, ಸ್ಯಾರಿ ಟೈಪಿಂಗು, ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಫ್ಲೋರಲ್ ಹಾರ್ಟ್, ಆಮೇಲೆ ಪ್ರೆಸ್ ಆನ್ ನೇಲ್ಸ್ ಕೂಡ ಹೇಳ್ಕೊಡ್ತೀವಿ. ಆಮೇಲೆ ಎಲ್ಲ ಅವ್ರಿಗೆ 100% ಆಗಿ ಅವ್ರಿಗೆ ನಾವು ದಿನ ನೋಡೋದಿಲ್ಲ, ಇವತ್ ಕಲ್ತ್ಕೊಂಡ್ರ ಬಿಟ್ರ ಅಂತ ನಾನು ಅದನ್ನ ದಿನ ನೋಡೋದಿಲ್ಲ. ಅವ್ರು ನೀಟಾಗಿ ಕಲ್ತ್ಕೊಂಡು ಒಂದ್ ದಿವಸ ಅಲ್ಲ 2 ದಿವಸ ಆದ್ರೂ ಕೂಡ ಹೇಳ್ಕೊಡ್ತೀವಿ. ಮತ್ತೆ ಮೇನ್ ಆಗಿ ಯಾವಾಗ ಈ ಬ್ಯಾಚ್ ನನ್ಗೆ ಇನ್ನೂ ಕಲಿಬೇಕು ಅಂತಂದ್ರೆ ನೆಕ್ಸ್ಟ್ ಬ್ಯಾಚ್ಗೂ ಬಂದು ಅವ್ರು ಕಲಿಬಹುದು ಸರ್. ಇನ್ನು ಗೊತ್ತಾಗಿಲ್ಲ ನಮ್ಗೆ ನೆಕ್ಸ್ಟ್ ಬ್ಯಾಚ್ ಧಾರಾಳವಾಗಿ ನೆಕ್ಸ್ಟ್ ಬ್ಯಾಚ್ಗೂ ಬಂದು ಅವ್ರು ಕುತ್ಕೊಂಡು ಕಲಿಬಹುದು. ಇಷ್ಟೆಲ್ಲ ಸಪೋರ್ಟ್ ಮಾಡುವಾಗ ಗೊತ್ತಾಗ್ಲಿಲ್ಲ ಮಾಡಿಲ್ಲ ಅಂತಂದ್ರು ಸುಮಾರು ಜನ ಎಲ್ಲ ಹೇಳ್ತಾ ಇದ್ರು, ನಮ್ಗೆ ಕೈ ಹಿಡಿದೆಲ್ಲ ಕಲಿಸ್ತಾರೆ ಮೇಡಮ್ ಅವ್ರು ಅಂತ ಹೇಳ್ತಾ ಇದ್ರು. ಯಾವ ತರ ಮೇಡಮ್, ಯಾವ ತರ ಅಂತೀರಾ ಸರ್? ಇವಾಗ ಒಂದೊಂದ್ ಇವಾಗ ನೋಡಿ ಈ ತರ ಮಾಡ್ತಾ ಇರ್ತೀವಿ ನಾವ್, ಈ ತರ ಇದನ್ ಕೊಡ್ತೀವಿ. ಇವಾಗ ಐ ಮೇಕಪ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಸ್ಕಿನ್ ಮೇಲ್ ಮಾಡ್ಬೇಕಾದ್ರೆ ಭಯ ಆಗುತ್ತೆ ಅವ್ರಿಗೆ. ಅದಕ್ಕೆ ನಾವು ಈ ತರ ಒಂದು ಪ್ಯಾಡ್ ಕೊಟ್ಟು, ಇದು ನಮ್ಮ ಒಂದು ಸ್ಕಿನ್ ಸ್ಟ್ರಕ್ಚರೇ ಇರುತ್ತೆ. ಈ ಸ್ಕಿನ್ ಅಲ್ಲಿ ನಮ್ಗೆ ಏನ್ ಇರುತ್ತೋ ಅದೇ ಫೀಲ್ ಇರುತ್ತೆ. ಆ ತರ ಇವಾಗ ಇವರು ಇದ್ರಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಸ್ಕಿನ್ ಮೇಲೆ ನಾವು ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತೀವಿ. ಫಸ್ಟ್ ಡೆಮೋ ತರ ಕೊಟ್ಟು ಆಮೇಲೆ ಡೈರೆಕ್ಟ್ ಆಗಿ ಕೊಡ್ತಾ ಇರೋ ಪ್ರಾಡಕ್ಟ್ಸ್ ಕೂಡ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಏನೇನೆ. ಯಾವುದೇ ತರ ಒಂದು ಇವಾಗ ಲೋಕಲ್ ಪ್ರಾಡಕ್ಟ್ಸ್ ತಗೊಂಡು ಇವಾಗ ನಾವ್ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತೆಲ್ಲ ನಾವು ಕೊಡೋದು ಮ್ಯಾಕೋ ಮತ್ತೆ ಟೂ ಫೇಸ್ ಈ ತರ ಪ್ರಾಡಕ್ಟ್ಸ್ ನ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಸರ್ ಫಸ್ಟ್ 5000 ಬುಕಿಂಗ್ ಅಮೌಂಟ್ ಅಂತ ತಗೊಂತೀವಿ ಸರ್. ಅದು ಬುಕಿಂಗ್ ಅಂತಂದ್ರೆ ಕನ್ಫರ್ಮೇಶನ್ಗೋಸ್ಕರ. ನಮ್ದು ಫೀಸ್ ಇರೋದು 30,000. ಅದ್ರಲ್ಲಿ 5,000 ಅವ್ರು ಫಸ್ಟ್ ಪೇ ಮಾಡಿರ್ತಾರೆ. ಇನ್ನು 25,000 ಅವ್ರು ಬಂದಾಗ ಅವ್ರು ಪೇ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಅವ್ರಿಗೆ ಹೇರ್ ಸ್ಟೈಲು, ಮೇಕಪ್, ಸ್ಯಾರಿ ಟ್ರೈಪಿಂಗು, ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಫ್ಲೋರಲ್ ಆರ್ಟ್, ಪ್ರೆಸ್ ಆನ್ ನೇಲ್ಸ್ ಇಷ್ಟು ಸಹನು ಅದ್ರೊಳಗಡೆ ಆಡ್ ಆಗಿರುತ್ತೆ. ಆಮೇಲೆ ಪ್ಲಸ್ ನಿಮ್ಗೆ 10,000 ವರ್ತು ಮೇಕಪ್ ಪ್ರಾಡಕ್ಟ್ಸ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಪ್ರಾಡಕ್ಟ್ ಫ್ರೀ ಕೊಡ್ತೀರಾ? ಪ್ರಾಡಕ್ಟ್ ಅವ್ರು ಆಫ್ಟರ್ ಕಂಪ್ಲೀಟ್ ಆದ್ಮೇಲೆ ಅವ್ರ ಕೋರ್ಸ್ ಆದ್ಮೇಲೆ ಅವ್ರು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈಗ ತರಬೇತಿಗೆ ಬಂದಿದ್ದೀರಾ? ಓಕೆ, ಎಲ್ಲಿಂದ ಬಂದಿರೋದು? ಸರ್ ನಾನು ವಿರಾಜಪೇಟೆ ಮಡಿಕೇರಿಯಿಂದ ಬಂದಿರೋದು ಸರ್. ಎಷ್ಟು ದಿನ ಆಯ್ತು ಮೇಡಮ್ ತರಬೇತಿ ಪಡಿತಾ ಇದ್ದೀರಾ? ನಾನೀಗ 1.5 ತಿಂಗಳಾಯ್ತು ಸರ್ ತರಬೇತಿ ಪಡಿತಾ ಇದ್ದೀನಿ. ಓಕೆ, ನಂತರ ಏನ್ ಮಾಡ್ತಾ ಇದ್ದೀರಿ? ಮೊದಲೆಲ್ಲ ಮನೇಲಿ ಇದ್ರಾ? ಮೊದಲು ಸರ್ ನಾನು ಮನೇಲೇ ಇದ್ದೆ, ಮನೆ ಕೆಲಸ ಮಾಡಿ ಮಕ್ಕಳು ಗಂಡ ಹಾಗೆ ಫ್ಯಾಮಿಲಿಯಲ್ಲೇ ಇದ್ದೆ ಸರ್. ಒಂದ್ಸಲ ಸಡನ್ಲಿ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಮೇಡಮ್ ಅವ್ರ ಚಾನಲ್ ನೋಡಿದೆ. ಏನೋ ನನಗೆ ತುಂಬಾ ಖುಷಿ ಆಯ್ತು, ಇಷ್ಟ ಆಯ್ತು. ಮನೆಯವರನ್ನ ಕೇಳಿದೆ, ಮನೆಯವರು ಮಕ್ಕಳು ಕೂಡ ನನ್ನನ್ನು ಫುಲ್ ಸಪೋರ್ಟ್ ಮಾಡಿ ಕಳಿಸ್ಕೊಟ್ರು. ಇಲ್ಲಿ ಕೂಡ ಮೇಡಮ್ ಅವರು ಕೂಡ ಅಷ್ಟೇ ನನ್ಗೆ ಒಂದು ಮನೆಯವ್ರ ತರನೇ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಳ್ಸಿಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸರ್. ಯಾವ ತರ ಅನಿಸ್ತಾ ಇದೆ ನಿಮ್ ಕಲಿಯೋದು? 1.5 ತಿಂಗಳಲ್ಲಿ ಹೆಂಗ್ ಅನ್ಸ್ತದೆ? ಎಲ್ಲ ಕಲ್ತಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನಾನು ಕೂಡ ಮೇಡಮ್ ಅವ್ರ ತರ ಕಲ್ತು ತುಂಬಾ ಮಕ್ಕಳಿಗೆ ನಾನು ಕೂಡ ಕಲ್ಸ್ಬೇಕು ಅನ್ನೋದು ಒಂದು ತುಂಬಾ ಮನಸ್ಸಲ್ಲಿ ಆಸೆ ಇದೆ ಸರ್. ಬಂದಿದ್ದೀರಿ, ಇನ್ನು ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಯಿಂದ ಬರುವಂತ ಮಹಿಳೆಯರಿಗೆ ಏನಂತ ಹೇಳ್ತಾರೆ ನೀವು? ಸರ್ ಯಾರು ಬೇಕಾದ್ರೂ ಬರ್ಬೋದು ಸರ್. ಮಹಿಳೆಯರು, ಮಕ್ಕಳು ಯಾರು ಕಲೀಲಿಕ್ಕೆ ಯಾರಿಗೆಲ್ಲ ಇಷ್ಟ ಇದೆಯೋ ಏಜ್ ಕೂಡ ನೋಡೋದೇ ಬರ್ಬೋದು ಸರ್. ಯಾಕಂದ್ರೆ ತುಂಬಾ ಮೇಡಮ್ ನೋಡ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಏಜು ಅಥವಾ ಕಲ್ತಿಲ್ಲ ಅನ್ನೋದನ್ನ ಮುಖ್ಯ ಕೊಡ್ತಾ ಇಲ್ಲ. ಇದು ಹೆಣ್ಮಕ್ಳು ಮುಂದೆ ಬರ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತುಕೊಳ್ಬೇಕು, ಅವ್ರ ಫ್ಯಾಮಿಲಿಯನ್ನ ಅವ್ರು ನೋಡ್ಕೊಳ್ಬೇಕು. ಅಕಸ್ಮಾತ್ ಒಂದು ಫ್ಯಾಮಿಲಿ ಅವ್ರಿಗೆ ನೋಡ್ಕೊಳಿಕ್ ಆಗಲ್ಲ ಅಂತ ಹೇಳಿ ಅವರೇ ಸ್ವತಃ ದುಡ್ದು 4 ಗಂಟೆಗೆ ದುಡಿಯೋ ತರ ಮೇಡಮ್ ಅವ್ರಿಗೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಅದಕ್ಕಾಗಿ ತುಂಬಾ ಹೃದಯದಿಂದ ನಾನು ಮೇಡಮ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೇಳಿದ್ರು ಯಾಕಂದ್ರೆ ಹೃದಯದಿಂದ ಬರ್ಬೇಕಂತ, ಏನೇ ಹೇಳ್ಬೇಕಂದ್ರೆ ಹೃದಯದಿಂದ ಬರ್ಬೇಕು. ಸೊ ಹೆಂಗ ಅನಿಸ್ತಾ ಇದೆ ಈಗ ಬೇರೆ ವಿಚಾರ ಕಲಿಯೋದು, ಬೇರೆ ವಿಚಾರ ಒಂದು ಫ್ಯಾಮಿಲಿ ಅಂತ ನಿಮಗೆ ಹೇಳಿದ್ರು, ಹೆಂಗ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು ಸರ್. ಅದು ಹಂಗಂತಲ್ಲ, ಅವ್ರು ಹೇಳೋದು ಅಂತಲ್ಲ, ನಾವು ಇರೋದೇ ಹಾಗೆ. ಅವ್ರು ಯಾರೇ ಬರ್ಲಿ, ಎಲ್ಲಿಂದ ನಮ್ಮನ್ನ ಅಷ್ಟು ದೂರದಿಂದ ನಂಬಿ ಬಂದಾದ್ಮೇಲೆ ಇವಾಗ ಹೆಣ್ಮಕ್ಳನ್ನ ಕಳಿಸ್ತಾರೆ. ಅವ್ರು ಸೇಫ್ಟಿ ಆಗಿದಾರ ಏನು ಎಲ್ರಿಗೂ ಮೈನ್ ಆಗಿ ಬೇಕಾಗುತ್ತೆ. ಆ ಸೇಫ್ಟಿ, ಅವ್ರ PG ಆಗಿದೆ, ಎಲ್ಲಾ ತರಲ್ಲೂ ನಾವು ನೋಡಿನೇ ಅವ್ರನ್ನ ಇದ್ ಮಾಡೋದು. ಮತ್ತೆ PGಲೂ ನಾವು ಕಾಲ್ ಮಾಡ್ತಾ ಇರ್ತೀನಿ, ಏನು ಎತ್ತ ಅವ್ರು ಏನೇ ಮಿಸ್ಟೇಕ್ಸ್ ಇದ್ರು ಕೂಡ ನಾವು ಅಲ್ಲೂ ಫೋನ್ ಮಾಡಿ ಮೇಡಮ್ ಈ ತರ ಇದೆ ಅಂತ ಟೇಕ್ ಕೇರ್ ಮಾಡಿ ಅಂತ ಹೇಳ್ತೀವಿ ಸರ್. ಹೇಳ್ಬೇಕಂತ ಯಾವುದೇ ಕುಟುಂಬದವರು, ಒಂದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಸಹೋದರ ಇರ್ಬೋದು, ತನ್ನ ತಂಗಿ, ಅಕ್ಕ, ಮಗಳನ್ನ, ಹೆಂಡತಿಯನ್ನ ಸ್ವಂತ ಖುಷಿಯಿಂದ ಮೇಡಮ್ ಅವ್ರ ಕೈಲಿ ಒಪ್ಸಬಹುದು. ಯಾಕಂತ ಹೇಳಿ ಮೇಡಮ್ನವರು ನಮ್ಮನ್ನ ಬೇರೆ ಯಾರು ಅನ್ನೋ ತರ ನೋಡಲ್ಲ, ಸ್ವತಃ ತನ್ನ ಸ್ವಂತ ತಂಗಿ, ಅಕ್ಕನ ತರ ನೋಡಿ ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ಬೇಕಾದ್ರೂ ಯಾವುದೇ ಊರಿಂದ
ಕರ್ನಾಟಕದಿಂದ ಅಲ್ಲ, ಇಡೀ ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದ್ರೂ ಮೇಡಮ್ ಹತ್ರ ಬಂದು ಕಲಿಬಹುದು. ಸೂಪರ್ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಹೆಂಗ್ ಅನಿಸ್ತಾ ಇದೆ ನೀವು ಮೇಕಪ್ ಅಕಾಡೆಮಿ ಬಂದಿದ್ದೀರಾ ಮೇಡಮ್? ಸರ್ ಫುಲ್ ಖುಷಿ ಆಗ್ತಿದೆ ಸರ್. ನಾವು ನಿಮ್ ಚಾನಲ್ ನೋಡ್ಕೊಂಡೇ ಬಂದಿರೋದು ಸರ್. ಓಕೆ ಸರ್ ಯಾವ ಮೇಡಮ್ ಪ್ರಾಪರ್? ಸರ್ ನಮ್ದು ದಾವಣಗೆರೆ ಡಿಸ್ಟ್ರಿಕ್ಟ್ ಒಂದು ಹಳ್ಳಿ ಸರ್ ನಮ್ದು. ಹಳ್ಳಿಯಿಂದ ಬಂದಿದ್ದೀರಾ? ಹಾ ಸರ್, ಹಳ್ಳಿಯಿಂದ ಬಂದಿರೋದು. ನಮ್ಮ ಸಣ್ಣ ಮಕ್ಕಳು ಬಿಟ್ಟು ಬಂದಿದೀವಿ ಸರ್ ಕಲಿಬೇಕು ಅಂತ. ಮೇಡಮ್ ಚಾನಲ್ ನೋಡ್ಬಿಟ್ಟು ಅವರು ಮಾತಾಡಿದ್ದೆಲ್ಲ ನಮಗೆ ಇಷ್ಟ ಆಯ್ತು. ನಾವು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಇದ್ವಿ ಸರ್. ನಮ್ಮಮ್ಮ ಬೇರೆ ಹೇಳಿದ್ರು, ನನಗೆ ಅದೇನೋ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ಹಾಗಾಗಿ ನಾವ್ ಇದೇ ಮಾಡ್ಬೇಕು ಅಂತ ಇತ್ತು ಸರ್. ಹಾಗಾಗಿ ಇಲ್ಲಿಗೆ ಬಂದ್ವಿ ಸರ್. ಹಾ ಸರ್, ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಇತ್ತು ಸರ್. ಒಂದ್ ಹಳ್ಳಿಯಲ್ಲಿ ಇದ್ದವರು ಹೇಗಿರುತ್ತೋ ಜಾಗ, ಹೇಗಿದ್ದಾರೋ ಎಲ್ಲರಿಗೂ ಅಡ್ಜಸ್ಟ್ ಆಗ್ತೀವೋ ಇಲ್ಲೋ ಅಂತ ಅದೊಂದು ತುಂಬಾ ಭಯ ಇತ್ತು ಸರ್. ಯಾರ ಹತ್ರನೂ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ಯಾರ ಹತ್ರನ ಅಷ್ಟು ಹೊಂದ್ಕೊಂತಿರ್ಲಿಲ್ಲ, ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಸರ್. ಮೇಡಮ್ ಇಂದ ಒಂದು ಸಿಕ್ಕಾಪಟ್ಟೆ ಸಿಟ್ಟಿದೆ. ತುಂಬಾ ಹೇಳ್ಕೊಟ್ರು ಸರ್ ಮೇಡಮ್. ಈಗಿರ್ಬೇಡಮ್ಮ, ಎಲ್ಲರ ಹತ್ರನು ಹೊಂದ್ಕೋ, ಖುಷಿಯಾಗಿರೋ, ಹ್ಯಾಪಿಯಾಗಿರೋ, ಖುಷಿಯಾಗಿರೋ, ಅದೊಂದು ಒಂದ್ ಹಂತದವರೆಗೂ ತಂದಿದ್ದಾರೆ ಸರ್ ಮೇಡಮ್. ಸರ್ ಇವಾಗಂತೂ ತುಂಬಾ ಖುಷಿಯಾಗಿದ್ದೀನಿ ಸರ್. ತುಂಬಾ ಹ್ಯಾಪಿ ಆಗಿದೆ ಸರ್. ಬಂದಿದ್ದು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಅಂತ ನನಗೆ ಇವತ್ತು ಅನಿಸ್ತಿದೆ ಸರ್. ದಾವಣಗೆರೆ ಅಂತ ಹೇಳಿದ್ರೆ ಮಧ್ಯ ಕರ್ನಾಟಕ, ದಾವಣಗೆರೆ ಅಷ್ಟು ದೂರದಿಂದ ಬರ್ಬೇಕಂತ ಸುಮ್ಮನೆ ಇಲ್ಲ. 400-500 ಕಿಲೋಮೀಟರ್. ನಿಮ್ ತರ ಸುಮಾರು ಜನ ಇರ್ತಾರೆ ಮಹಿಳೆಯರು, ಅಂತವರೆಲ್ಲ ಬರ್ಬೋದಾ? ಖಂಡಿತ ಬಂದು ಕಲಿಬಹುದು ಸರ್. ಯಾವ ಮೂಲೆಯಲ್ಲಿ ಬೇಕಾದ್ರೂ ಬಂದು ಕಲಿಬಹುದು. ಯಾವ ಹಳ್ಳಿ ಇರ್ಲಿ, ಮೂಲೆ ಆರಾಮಾಗಿ ಬಂದು ಕಲಿಬಹುದು. ಮೇಡಮ್ ಈಗ ಬರುವಂತವ್ರಿಗೆ ಏನಂತ ಹೇಳ್ತೀರಾ ಆಫರ್ ನೀವು? ಸರ್ ಇವಾಗ ಫಸ್ಟ್ 5 ಬುಕಿಂಗ್ಸ್ಗೆ 10,000 ಪ್ರಾಡಕ್ಟ್ಸ್ ನಾನು ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಇನ್ನೊಂದು ಅವಕಾಶ ಇದೆ. ಯಾರು ಈ ವಿಡಿಯೋನ ಶೇರ್ ಮಾಡಿ ಇವಾಗ ಆ ವಿಡಿಯೋನ ತಗೊಂಡು ನಿಮ್ಮ ಚಾನಲ್ ಇಂದ ಅದನ್ನ ತಗೊಂಡು ಬಂದ್ರು ಅಂತಂದ್ರೆ ಅವ್ರಿಗೆ 5,000 ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಫ್ರೀ ಆಗಿ ಕೊಡ್ತೀರಿ? ಬರೀ ಶೇರ್ ಮಾಡ್ಕೊಂಡು ತಂದು ಕೊಟ್ರೆ ಸಾಕು ಅವ್ರಿಗೆ? ಹೌದು, 5,000 ರೂಪಾಯಿ ವರ್ತ್ ಪ್ರಾಡಕ್ಟ್ಸ್ ನಾವು ಫ್ರೀ ಆಗಿ ಕೊಡ್ತೀರಿ.